ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಿನ್ನನ್ನು ಉದ್ಧಾರ ಮಾಡುವವನು ನೀನೇ, ನಿನ್ನನ್ನು ಕೆಳಕ್ಕೆ ತಳ್ಳುವವನು ನೀನೇ. ಬೆಳಕಿಗಾಗಿ ಪರರ ಎದುರು ಕೈಯೊಡ್ಡಿ ನಿಲ್ಲದಿರು. ನಿನ್ನೊಳಗಿನ ಅಜ್ಞಾನದ ಕತ್ತಲನ್ನು ಸೀಳಲು ವಿವೇಕದ ದೀಪ ನಿನ್ನಲ್ಲೇ ಇದೆ. ನಿನ್ನ ಸಾಮರ್ಥ್ಯದ ಮೇಲಿನ ಅಚಲ ನಂಬಿಕೆಯೇ ನಿನ್ನ ಪಾಲಿನದು. ಕರ್ಮ ಮಾಡುವುದು ನಿನ್ನ ಕರ್ತವ್ಯ, ಫಲ ಬಯಸುವುದು ಬಂಧನ. ಆಸೆಯನ್ನು ಬಿಟ್ಟು ನಡೆ, ಶಾಂತಿ ನಿನ್ನ ನೆರಳು. ನೀವು ಸತ್ಯವಾಗಿದ್ದರೆ ಒಂಟಿಯಾಗಬಹುದು, ಆದರೆ ಸೋಲುವುದಿಲ್ಲ. ಕರ್ಮ ಮಾಡು, ಫಲದ ಆಸೆ ಬಿಡು. ಆಸೆಯೇ ದುಃಖದ ಮೂಲ, ಕರ್ಮವೇ ಕರ್ತವ್ಯ. ಎಲ್ಲರನ್ನು ಸಂತೋಷಪಡಿಸಲು ಹೋಗಬೇಡ, ನಿನ್ನ ಧರ್ಮ ಕಾಪಾಡು. ಬದಲಾವಣೆ ಪ್ರಕೃತಿಯ ನಿಯಮ, ಅದನ್ನು ಒಪ್ಪಿಕೊಂಡವನು ಶಕ್ತಿಶಾಲಿ. ಯಾರು ಕ್ಷಣ ಮಾತ್ರದಲ್ಲಿ ಈ ಜಗತ್ತಿನಲ್ಲಿ ಉದಯಿಸಲಾರರು. ಸೂರ್ಯನಿಗೂ ಸ್ವಲ್ಪ ಸಮಯ ಬೇಕು. ಪೂರ್ವ ತಯಾರಿ ಸರಿಯಾಗಿರಲಿ. ನೀವು ಏನನ್ನು ಸಾಧಿಸಲು ಬಯಸುತ್ತೀರೋ ಅದರ ಹಿಂದೆ ಹೋಗಿರಿ. ಪ್ರೀತಿ ಮತ್ತು ಸಾವನ್ನು ಹುಡುಕಬೇಡಿ. ಸಮಯ ಬಂದಾಗ ಅವು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಶತ್ರು ಹೊರಗಿಲ್ಲ, ನಿನ್ನ ಒಳಗಿನ ಭಯವೇ ನಿಜವಾದ ಶತ್ರು. ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಜಗತ್ತೇ ನಿನ್ನ ಜೊತೆಯಾಗಿ ಇರುತ್ತದೆ. ಸೋಲು ಅಂತಿಮವಲ್ಲ, ಅದು ಗೆಲುವಿನ ಮೊದಲ ಪಾಠ. ಅವರು ಕತೆಗಳನ್ನು ಕೇಳಿರಬಹುದು, ಆದರೆ ನಿಮ್ಮ ಹೃದಯದಲ್ಲಿ ನೀವು ಏನನ್ನು ಅನುಭವಿಸಿದ್ದೀರಿ ಎಂದು ಅವರು ಅನುಭವಿಸಿರುವುದಿಲ್ಲ. ಇತರ ಜನರಿಗಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಡಿ. ಸರಿಯಾದ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಒಂದು ಯಾವಾಗಲೂ ನೆನಪಿಡಿ, ನಿಮ್ಮನ್ನು ನಿರ್ಣಯಿಸುವ ಹಕ್ಕು ಯಾರಿಗೂ ಇಲ್ಲ. ಯಾಕೆಂದರೆ ನೀವು ಏನನ್ನು ಅನುಭವಿಸಿದ್ದೀರಿ ಎಂಬುದು ಯಾರಿಗೂ ತಿಳಿದಿಲ್ಲ. ದೇಹವನ್ನು ಹಾಳು ಮಾಡುವ ಆಹಾರವನ್ನು, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ದೂರವಿರಬೇಕು. ಅತಿಯಾದ ಆಸೆ ಮತ್ತು ಸಿಟ್ಟು ವಿನಾಶಕ್ಕೆ ದಾರಿ. ಕಾಮ, ಕ್ರೋಧ ಮತ್ತು ಲೋಭ ಇವು ನರಕದ 3 ಬಾಗಿಲುಗಳು. ಶ್ರೀಕೃಷ್ಣ ಹೇಳುತ್ತಾನೆ, ಇವು ಮನುಷ್ಯನ ವಿವೇಚನಾ ಶಕ್ತಿಯನ್ನು ನಾಶ ಮಾಡುತ್ತವೆ ಎಂದು. ಇವುಗಳಿಂದ ದೂರವಿದ್ದಷ್ಟು ಜೀವನ ಶಾಂತವಾಗಿರುತ್ತದೆ. ಮನಸ್ಸು ಗೆದ್ದವನು ಜಗತ್ತನ್ನೇ ಗೆದ್ದವನಾಗುತ್ತಾನೆ. ಆಂತರಿಕ ಅಶಾಂತಿ ಭಯಾನಕ ಶಾಂತಿ. ಮನಸ್ಸಿನಲ್ಲಿ ಜ್ಞಾನ ಬೆಳೆಯುತ್ತದೆ. ಜ್ಞಾನದಿಂದ ಜೀವನ ಸರಳವಾಗುತ್ತದೆ. ಸಮುದ್ರಕ್ಕೆ ನದಿಗಳು ಬಂದು ಸೇರುತ್ತಿದ್ದರೂ ಸಮುದ್ರವು ಹೇಗೆ ಸ್ಥಿರವಾಗಿರುತ್ತದೆಯೋ ಹಾಗೆಯೇ ಜೀವನದ ಏರಿಳಿತಗಳ ನಡುವೆ ಸ್ಥಿರವಾಗಿರುವವನು ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ. ನೀವು ಯಶಸ್ಸು ಸಾಧಿಸಿದರೆ ಅದು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ, ಆದರೆ ನೀವು ಸೋತರೆ ಅದು ನಿಮ್ಮನ್ನು ಸ್ಫೂರ್ತಿದಾಯಕವಾಗಿಸುತ್ತದೆ. ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ನಿನ್ನ ಕೆಲಸ ನೀನು ಮಾಡು. ಭಯದ ಆತಂಕ, ಅಹಂಕಾರವನ್ನು ಬಿಡು. ಯಾವಾಗ ನೀನು ನಾನು ಮಾಡುತ್ತಿದ್ದೇನೆ ಎಂಬ ಭಾವ ಬಿಟ್ಟು ಅವನು ಮಾಡುತ್ತಿದ್ದಾನೆ ಎಂದು ನಂಬುತ್ತೀಯೋ ಆಗ ನಿನ್ನ ಜೀವನದ ಭಾರ ಹಗುರವಾಗುತ್ತದೆ. ನಮ್ಮ ಮನಸ್ಸು ಇತರರಿಗೆ ಒಳ್ಳೆಯದನ್ನು ಯೋಚಿಸಲು ಪ್ರಾರಂಭಿಸಿದ ಕ್ಷಣ ನಮ್ಮ ಜೀವನದಲ್ಲಿ ಶಾಂತಿ ಶಾಶ್ವತವಾಗಲು ಪ್ರಾರಂಭಿಸುತ್ತದೆ. ಸತ್ಯವನ್ನು ಸಾಬೀತುಪಡಿಸಲು ಯಾವುದನ್ನು ಒತ್ತಾಯಿಸುವ ಅಗತ್ಯವಿಲ್ಲ. ಯಾಕೆಂದರೆ ಸತ್ಯವು ಸರಿಯಾದ ಸಮಯದಲ್ಲಿ ಸ್ವತಃ ಸಾಬೀತಾಗುತ್ತದೆ. ಪ್ರಯತ್ನವೇ ಗೆಲುವಿನ ಮೊದಲ ಹೆಜ್ಜೆ. ನಿನ್ನನ್ನು ನೋಯಿಸಿದವರಿಗೂ ಕ್ಷಮೆ ಮಾಡು. ಅದು ಅವರಿಗಾಗಿ ಅಲ್ಲ, ನಿನ್ನ ಶಾಂತಿಗಾಗಿ. ಮನಸ್ಸು ಶತ್ರುವಾಗಬಹುದು, ಮನಸ್ಸೇ ಮಿತ್ರನಾಗಬಹುದು. ನೀನು ಯಾವ ದಿಕ್ಕು ತೋರಿಸುತ್ತೀಯೋ ಅದೇ ನಿನ್ನ ಗತಿ. ಸ್ನೇಹಿತರೆ, ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಂಡ ಅವಮಾನ. ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಯತ್ನಿಸಬೇಕು. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಿಮ್ಮನ್ನು ಪಾರು ಮಾಡುತ್ತದೆ. ಅಹಂಕಾರದಿಂದ ತುಂಬಿರುವವರು ಇತರರನ್ನು ಅವಮಾನಿಸುವುದರಲ್ಲಿ ಸಂತೋಷ ಪಡುತ್ತಾರೆ. ಸಂಸ್ಕಾರದಿಂದ ತುಂಬಿದ ವ್ಯಕ್ತಿ ತಲೆಬಾಗಿ ಇತರರಿಗೆ ಗೌರವ ನೀಡುವುದರಲ್ಲಿ ಸಂತೋಷ ಪಡುತ್ತಾನೆ. ಎಲ್ಲರನ್ನೂ ಏಕರೂಪದಲ್ಲಿ ನೋಡುವುದು ಸಮದೃಷ್ಟಿ ಅಲ್ಲ. ತಂದೆಯನ್ನು ತಂದೆಯಂತೆ, ತಾಯಿಯನ್ನು ತಾಯಿಯಂತೆ, ಗುರುವನ್ನು ಗುರುವಂತೆ, ಹೀಗೆ ಯಾರು ಸಮಾನರೋ ಅವರನ್ನು ಸಮಾನವಾಗಿ ಗೌರವಿಸುವುದು ಸಮದೃಷ್ಟಿ. ಶಾಂತವಾಗಿ ಪ್ರಯತ್ನಿಸಿ ಮತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವೇ ಕಂಡುಕೊಳ್ಳುವಿರಿ. ಜೀವನವು ನಾವು ದೀರ್ಘಕಾಲದ ಹಗೆತನ ಸಾಧಿಸುವಷ್ಟು ಸುದೀರ್ಘವಾಗಿ ಇಲ್ಲ.
ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನು ಕಲಿಸಿಯೇ ಕಲಿಸುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗಿರುತ್ತಾರೆ. ಜೀವನದಲ್ಲಿ ಇತರರಿಂದ ಸ್ಫೂರ್ತಿಯನ್ನು ಪಡೆಯಿರಿ, ಆದರೆ ನಿಮ್ಮದೇ ಆದ ಹಾದಿಯನ್ನು ಸೃಷ್ಟಿಸಿ. ಒಳ್ಳೆಯ ವಿಷಯಗಳನ್ನು ಸ್ವೀಕರಿಸಿ ಮತ್ತು ಅದರಿಂದ ನಿಮ್ಮನ್ನು ಉತ್ತಮರಾಗಿ ರೂಪಿಸಿಕೊಳ್ಳಿ. ಕುದಿಯುವ ನೀರಿನಲ್ಲಿ ನೆರಳು ಎಂದಿಗೂ ಕಾಣದಂತೆ ತೊಂದರೆಗೊಳಗಾದ ಮನಸ್ಸಿನಲ್ಲಿ ಪರಿಹಾರಗಳು ಎಂದಿಗೂ ಕಾಣುವುದಿಲ್ಲ. ಸ್ವಸಹಾಯದಲ್ಲಿ ನಂಬಿಕೆ ಇರುವವರಿಗೆ ದೇವರು ಸಹ ಸಹಾಯ ಮಾಡುತ್ತಾನೆ. ಹೀಗಾಗಿ ಜಯದ ಮೊದಲ ಗುಟ್ಟು ಆತ್ಮವಿಶ್ವಾಸವೇ ಆಗಿದೆ. ನಮ್ಮ ಸಮಸ್ಯೆಗಳನ್ನು ಉಲ್ಬಣಗೊಳಿಸುವ ಅನೇಕ ಸಂಗತಿಗಳಲ್ಲಿ ಮುಖ್ಯವಾದವುಗಳು ನಿರೀಕ್ಷೆ ಮತ್ತು ಹೋಲಿಕೆ. ಅವುಗಳನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳೋಣ. ಯಶಸ್ಸು ಸಾಧಿಸಲು ಇರುವ ಒಂದೇ ಮಾರ್ಗವೆಂದರೆ ಬೇರೆಯವರಿಗೆ ನೀಡುವ ಸಲಹೆಯನ್ನು ನಾವೇ ಪಾಲಿಸುವುದು. ಹೃದಯಕ್ಕೆ ಇಳಿಯಲು ಬಿಡಬಾರದು, ಗೆಲುವನ್ನು ತಲೆಗೇರಲು ಬಿಡಬಾರದು. ನಿಮ್ಮನ್ನು ಎಲ್ಲರೂ ನಂಬಬೇಕಾಗಿಲ್ಲ, ಅದು ಸಾಧ್ಯವೂ ಇಲ್ಲ. ಆದರೆ ನಿಮ್ಮನ್ನು ನಂಬಬೇಕಾದವರು ನೀವೇ. ನಿಮ್ಮ ಬಗ್ಗೆ ನಿಮಗೆ ಅನುಮಾನಗಳಿದ್ದರೆ ಬೇರೆ ಯಾರೂ ಅದನ್ನು ಪರಿಹರಿಸಲಾರರು. ಒಳ್ಳೆಯದರ ಬಗ್ಗೆ ಚಿಂತಿಸಿ, ಒಳ್ಳೆಯದೇ ಆಗುತ್ತದೆ. ಸಂಬಂಧಗಳು ಮತ್ತು ಸಂಪತ್ತನ್ನು ಸಮಾನ ಗೌರವದಿಂದ ಆಧರಿಸಿ, ಯಾಕೆಂದರೆ ಎರಡೂ ಗಳಿಸಲು ಕಷ್ಟ, ಕಳೆದುಕೊಳ್ಳುವುದು ತುಂಬ ಸುಲಭ. ಆತ ಒಳ್ಳೆಯದಾಯಿತು ಎಂದು ಹಾರಾಡುವುದಿಲ್ಲ, ಕೆಟ್ಟದಾಯಿತು ಎಂದು ಕುಸಿಯುವುದೂ ಇಲ್ಲ. ದುಃಖಕರವಾದ ಕರ್ಮವನ್ನು ದ್ವೇಷಿಸುವುದೂ ಇಲ್ಲ. ಔಷಧಿ ಹೇಗೆ ಕಹಿಯಾಗಿ ಇರುತ್ತದೆಯೋ ಹಾಗೆ ಸತ್ಕರ್ಮ ಸ್ವಲ್ಪವಾದರೂ ದುಃಖಕರವಾದಾಗ ಅದರ ಬಗ್ಗೆ ಆತ ಚಿಂತೆ ಮಾಡುವುದಿಲ್ಲ. ಮೌನ ಮತ್ತು ಮುಗುಳ್ನಗೆ ಶಕ್ತಿಶಾಲಿ ಸಾಧನಗಳು. ಮುಗುಳ್ನಗೆ ಸಮಸ್ಯೆಗಳನ್ನು ದೂರ ಮಾಡಿದರೆ ಮೌನವು ಸಮಸ್ಯೆಗಳನ್ನು ಉದ್ಭವಿಸದಂತೆ ತಡೆಯುತ್ತದೆ. ಲೋಪದೋಷಗಳನ್ನೇ ಕೆಡುಕುತ್ತಿದ್ದರೆ ತಪ್ಪು ತಡೆಗಳು ಹೆಚ್ಚಾಗಬಹುದು. ಇದರಿಂದಾಗಿ ಆತನ ಮನಸ್ಸು ಪೂರ್ಣವಾಗಿ ಭಗವಂತನಲ್ಲಿ ಸಾಮನಿಷ್ಠವಾಗಿರುತ್ತದೆ. ಮೇಧಾವಿಯಾಗಿರುವ ಈತನಿಗೆ ತನ್ನ ಬದುಕಿನ ಪ್ರತಿ ನಡೆಯ ಎಚ್ಚರವಿರುತ್ತದೆ. ಭಗವಂತನಲ್ಲಿ ನೆಲೆಗೊಂಡ ಇಂಥವರ ಮನಸ್ಸಿಗೆ ಎಂದೂ ಯಾವತ್ತೂ ಗೊಂದಲವು ಸುಳಿಯುವುದಿಲ್ಲ. ಇಂತಹವರ ಜೀವನದ ನಡೆ ನೋಡಲು ಸಾಮಾನ್ಯವಾಗಿರುತ್ತದೆ, ಆದರೆ ಅವರ ಕ್ರಿಯೆಯ ಹಿಂದಿನ ಅನುಸಂಧಾನ ಮಾತ್ರ ಭಿನ್ನವಾಗಿರುತ್ತದೆ. ಇವರು ಭಗವಂತ ನೀನು ಮಾಡಿಸುತ್ತಿದ್ದೀಯಾ, ನಾನು ಮಾಡುತ್ತಿದ್ದೇನೆ ಎನ್ನುವ ಅನುಸಂಧಾನದಿಂದ ತಮ್ಮ ಕರ್ಮವನ್ನು ಮಾಡುತ್ತಿರುತ್ತಾರೆ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗಿಯೇ ಆಗುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ. ಮನಸ್ಸು ಅಂಜುತ್ತದೆ, ಅಷ್ಟೇ ಧೈರ್ಯ ಮಾಡಿ ಮುಂದೆ ಸಾಗಿ. ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು, ಸೋತರೆ ನಾವೇ ಪಾಠ ಕಲಿಯಬಹುದು. ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯವೇ ಬುದ್ಧಿವಂತಿಕೆ. ಯಾರು ಎಷ್ಟು ಬೇಗ ಹೊಸ ಪರಿಸ್ಥಿತಿಗಳಿಗೆ ಒಕ್ಕಿಕೊಳ್ಳುತ್ತಾರೋ ಅಷ್ಟೇ ಯಶಸ್ಸನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಬೇಕಾದರೂ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಸ್ನೇಹಿತರೆ, ಒಳ್ಳೆಯ ವಿಷಯಗಳನ್ನು ಎಲ್ಲ ಕಡೆಯಿಂದ ಸ್ವೀಕರಿಸಬೇಕು. ನಾವು ಎಷ್ಟು ಒಳ್ಳೆಯ ವಿಷಯ ಸಂಗತಿಗಳನ್ನು ರೂಢಿಸಿಕೊಳ್ಳುತ್ತೇವೋ ಅಷ್ಟು ನಮ್ಮೊಳಗೆ ಅದ್ಭುತ ಪರಿವರ್ತನೆಯಾಗುತ್ತದೆ. ಯಶಸ್ವಿಗೆ ಬೇರೆಯವರ ಸ್ಫೂರ್ತಿ ಕೂಡ ಬಹಳ ಮುಖ್ಯ. ನಿಮ್ಮ ಒಳ್ಳೆಯತನ ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ಭಗವಂತನನ್ನು ಕಾಣಲು ಇರುವ ಮೂಲ ಮಂತ್ರ ಭಕ್ತಿ. ಏಕನಿಷ್ಠೆಯಿಂದ ಭಗವಂತನನ್ನು ಅನನ್ಯವಾಗಿ ಭಕ್ತಿ ಮಾಡುವುದರಿಂದ ಆತನನ್ನು ಸೇರಲು ಸಾಧ್ಯ. ಸಾತ್ವಿಕ ತ್ಯಾಗಿಯ ಮನಸ್ಸು ಸತ್ವಗುಣದಲ್ಲಿ ತುಂಬಿರುತ್ತದೆ. ಅವನಿಗೆ ತಾಮಸರಾಜ ಚಿಂತೆಗಳೇ ಇರುವುದಿಲ್ಲ. ಬಲ ಜ್ಞಾನಗಳಿಂದ ಪರಿಪೂರ್ಣವಾದ ಭಗವಂತನಲ್ಲಿ ಎಲ್ಲವನ್ನೂ ಅರ್ಪಿಸಿ ಆತ ಕರ್ಮ ಮಾಡುತ್ತಿರುತ್ತಾನೆ. ನಾವು ಮಾಡಿದ ಹಿಂದಿನ ಯಾವುದೋ ಒಂದು ಕರ್ಮದಿಂದ ಇನ್ನೂ ಕೆಟ್ಟ ಪರಿಣಾಮಗಳು ಆಗುತ್ತಿದ್ದರೆ ಅಥವಾ ಹಿಂದೆ ಮಾಡಿದ ಇನ್ಯಾವುದೋ ಕರ್ಮದಿಂದ ಒಳ್ಳೆಯದು ಆಗುತ್ತಿದ್ದರೆ ಸಾತ್ವಿಕತೆಯಾಗಿ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಪ್ರತಿದಿನ ವಿಶೇಷವಾಗದಿರಬಹುದು, ಆದರೆ ಪ್ರತಿದಿನ ನಿಮ್ಮನ್ನು ಸ್ವಲ್ಪ ಹೆಚ್ಚು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತದೆ. ನಿಮ್ಮೊಂದಿಗೆ ನೀವು ರಾಜಿ ಮಾಡಿಕೊಳ್ಳುವುದನ್ನು ನಿಲ್ಲಿಸಿದಾಗ
ಜೀವನದಲ್ಲಿ ಅತ್ಯಂತ ಆಳವಾದ ಶಾಂತಿ ಸಿಗುತ್ತದೆ. ದಾರಿ ಸುಲಭವಾಗಿರುತ್ತದೆ ಎಂದು ಜೀವನ ಎಂದು ಭರವಸೆಯನ್ನು ನೀಡುವುದಿಲ್ಲ, ಆದರೆ ಪರಿಸ್ಥಿತಿ ಇದ್ದರೂ ಹೇಗೆ ನಡೆಯಬೇಕು ಎಂಬುದನ್ನು ಖಂಡಿತ ಕಲಿಸುತ್ತದೆ. ಹಲವು ಬಾರಿ ನಿಮಗೆ ಸಿಗುವ ಮೌನವೇ ಗದ್ದಲದಿಂದ ದೂರ ಇರುವ ಸತ್ಯಗಳನ್ನು ನಿಮಗೆ ಪರಿಚಯಿಸುತ್ತದೆ. ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಹೊರಗಲ್ಲ, ಒಳಗಿನ ಆಲೋಚನೆಯಲ್ಲಿ ಬರುತ್ತದೆ ಮತ್ತು ಅದೇ ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತದೆ. ನೆನಪಿರಲಿ ಸ್ನೇಹಿತರೆ, ಜೀವನದಲ್ಲಿ ನಾವು ಅನುಭವಿಸುವ ನೋವೇ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಇತರರ ವಿಶ್ವಾಸ ಗಳಿಸಿಕೊಳ್ಳಬೇಕು ಎಂದರೆ ಮೊದಲು ನಮಗೆ ನಮ್ಮ ಮೇಲೆ ವಿಶ್ವಾಸವಿರಬೇಕು. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಯಾವಾಗ ನಿಮ್ಮ ನಿರ್ಧಾರಗಳ ಜವಾಬ್ದಾರಿಯನ್ನು ನೀವೇ ಹೊರಲು ಆರಂಭಿಸುತ್ತೀರೋ ಆಗ ಭಯ ನಿಮ್ಮನ್ನು ತಡೆಯುವ ಬದಲು ಎಚ್ಚರಿಸುತ್ತದೆ. ಎಲ್ಲಾ ಸಂಬಂಧಗಳು ಜೀವನ ಪೂರ್ತಿ ಜೊತೆ ನಡೆಯಲು ಇರುವುದಿಲ್ಲ. ಕೆಲವು ನಿಮ್ಮನ್ನು ಸರಿಯಾದ ತಿರುವಿನವರೆಗೆ ತಂದು ತಾವೇ ಹಿಂದೆ ಉಳಿಯುತ್ತವೆ. ಬೀಳಬೇಡಿ ಎಂದು ಜೀವನ ಕಲಿಸುವುದಿಲ್ಲ, ಬಿದ್ದ ಮೇಲೆ ಹೇಗೆ ಚೇತರಿಸಿಕೊಳ್ಳಬೇಕು ಎಂದು ಕಲಿಸುತ್ತದೆ. ಯಾವ ಸಮಯ ನಿಮ್ಮನ್ನು ದಣಿಸುತ್ತದೆಯೋ ಅದೇ ಸಮಯ ನಿಮ್ಮನ್ನು ಒಳಗಿನಿಂದ ಎಷ್ಟು ಗಟ್ಟಿಗೊಳಿಸುತ್ತದೆ ಎಂದರೆ ಮುಂದಿನ ಕಷ್ಟಗಳು ಚಿಕ್ಕದಾಗಿ ಕಾಣಲು ಆರಂಭಿಸುತ್ತವೆ. ನಿಮ್ಮ ಬಗ್ಗೆ ನಿಮಗೆ ಗೌರವ ಮೂಡಿದಾಗ ಇತರರ ಕಠೋರ ಮಾತುಗಳು ನಿಮಗೆ ಅಷ್ಟು ನೋವು ಕೊಡುವುದಿಲ್ಲ. ಜನರಿಲ್ಲದ ಮತ್ತು ಸುಲಭವಲ್ಲದ ದಾರಿಯೇ ಕೆಲವೊಮ್ಮೆ ಅತ್ಯಂತ ಸರಿಯಾದ ಮಾರ್ಗವಾಗಿರುತ್ತದೆ. ನಿಮ್ಮ ಒಳ್ಳೆಯತನವನ್ನು ಸಾಧಾರಣ ಎಂದು ಭಾವಿಸುವವರಿಗೆ ಆ ಒಳ್ಳೆಯತನವನ್ನು ಉಳಿಸಿಕೊಳ್ಳಲು ಎಷ್ಟು ಶಕ್ತಿ ಬೇಕು ಎಂಬುದು ತಿಳಿದಿರುವುದಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮನ್ನು ಗೊಂದಲಕ್ಕೆ ಸಿಲುಕಿಸುವುದು, ಏಕೆಂದರೆ ನೀವು ಬೇರೆಯವರ ಮೇಲಲ್ಲ ನಿಮ್ಮ ತಿಳುವಳಿಕೆಯ ಮೇಲೆ ನಂಬಿಕೆ ಇಡಲು ಕಲಿಯಲಿ ಎಂದು. ಯಾವಾಗ ನೀವು ಪ್ರತಿಯೊಂದು ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಡುತ್ತೀರೋ ಆಗ ಜೀವನದ ಹೊರೆ ಹಗುರವಾಗಲು ಶುರು ಮಾಡುತ್ತದೆ. ಇಂದು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳದವರು ನಾಳೆ ನಿಮ್ಮ ಸ್ಥಿರತೆಯನ್ನು ನೋಡಿ ತಾವೇ ಮೌನವಾಗುತ್ತಾರೆ. ಪ್ರತಿದಿನ ಖುಷಿಯಾಗಿರುವುದು ಕಷ್ಟವಿರಬಹುದು, ಆದರೆ ಪ್ರತಿನಿತ್ಯ ಸತ್ಯವಂತರಾಗಿರುವುದನ್ನು ನಿಮ್ಮನ್ನು ಒಳಗಿನಿಂದ ಬಲವಾಗಿಸುತ್ತದೆ. ಇಂದು ಯಾರು ನಿಮ್ಮ ಹೋರಾಟವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೋ ನಾಳೆ ಅವರೇ ನಿಮ್ಮ ಸ್ಥಿರತೆಯನ್ನು ನೋಡಿ ಬೆರಗಾಗುತ್ತಾರೆ. ಯಾವಾಗ ನೀವು ಹೋಲಿಕೆ ಮಾಡುವುದನ್ನು ಬಿಡುತ್ತೀರೋ ಆಗ ನಿಮ್ಮ ಪಯಣವು ಭಾರವಾಗದೆ ಒಂದು ಪಾಠವಾಗುತ್ತದೆ. ಪ್ರತಿಯೊಬ್ಬರ ನಿರೀಕ್ಷೆಗಳಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸಿಕೊಂಡಾಗ ಉಸಿರಾಡುವುದು ಎಷ್ಟು ನಿರಾಳವಾಗಿರುತ್ತದೆ ಎಂಬುದು ಮೊದಲ ಬಾರಿಗೆ ನಿಮ್ಮ ಅನುಭವಕ್ಕೆ ಬರುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.